ಅನಿಮಲ್ ಫಾರ್ಮ್ ಪುಸ್ತಕ ಬರೆದವರು ಯಾರು? ಜಾರ್ಜ್ ಆರ್ವೆಲ್. ಏಷ್ಯಾದ ಪ್ರಥಮ ಜಲವಿದ್ಯುತ್ ಘಟಕ ಯೋಜನೆ ಪ್ರಾರಂಭವಾದ ಸ್ಥಳ ಯಾವುದು? ಶಿವನಸಮುದ್ರ. ಶ್ರೀ ಭೀಮ್ಸೇನ್ ಜೋಶಿಯವರು ಪ್ರಖ್ಯಾತ ಡ್ಯಾಶ್ ಸಂಗೀತ ಗಾಯಕರು? ಹಿಂದೂಸ್ತಾನಿ ಸಂಗೀತ ಗಾಯಕರು. ಈ ಕೆಳಕಂಡ ನದಿ ಕೃಷ್ಣಾ ನದಿಯ ಉಪನದಿ. ನೋಡಿ, ಭೀಮಾ, ಘಟಪ್ರಭಾ, ಮಲಪ್ರಭಾ ಈ ಮೇಲಿನ ಎಲ್ಲ ನದಿಗಳು ಕೂಡ ಕೃಷ್ಣಾ ನದಿಯ ಉಪನದಿಗಳು. ಭೀಮಾ, ಮಲಪ್ರಭಾ, ಘಟಪ್ರಭಾ, ತುಂಗಭದ್ರಾ, ಕೊಯ್ನಾ, ಪಂಚಗಂಗಾ, ದೂದ್ಗಂಗಾ ಇವೆಲ್ಲವೂ ಕೂಡ ಕೃಷ್ಣಾ ನದಿಯ ಉಪನದಿಗಳು. ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವಿತಾವಧಿಯಲ್ಲಿ ಏಕೈಕ ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಸ್ಥಳ ಯಾವುದು? ಬೆಳಗಾವಿ ಅಧಿವೇಶನ. ಮೈಸೂರಿನಲ್ಲಿ 1935ರಲ್ಲಿ ಮೊದಲನೆಯದಾಗಿ ರೇಡಿಯೋ ಸ್ಟೇಷನ್ ಸ್ಥಾಪಿಸಿದವರು ಯಾರು? ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿ. ಮಂಕುತಿಮ್ಮನ ಕಗ್ಗವನ್ನು ಬರೆದವರು ಯಾರು? ಡಿ.ವಿ. ಗುಂಡಪ್ಪ. ಕರ್ನಾಟಕದಲ್ಲಿ 1842ರಲ್ಲಿ ಪ್ರಕಟವಾದ ಮೊಟ್ಟಮೊದಲ ಸಮಾಚಾರ ಪತ್ರಿಕೆಯ ಹೆಸರೇನು? ಮಂಗಳೂರು ಸಮಾಚಾರ. ಹರಿಶ್ಚಂದ್ರ ಕಾವ್ಯ ಬರೆದ ಕವಿ ಯಾರು? ರಾಘವಾಂಕ. ಮಲಗಿರುವ ಬುದ್ಧನ ಪರ್ವತ ಇರುವ ಜಿಲ್ಲೆ ಯಾವುದು? ಯಾದಗಿರಿ. ಬೌದ್ಧ ಧರ್ಮವು ವ್ಯಾಪಕವಾಗಿ ಪ್ರಚಾರವಾಗಲು ಕಾರಣವಾದ ಭಾಷೆ ಯಾವುದು? ಪಾಳಿ ಭಾಷೆ. ಬಹಮನಿ ಸಾಮ್ರಾಜ್ಯದ ಪ್ರಥಮ ರಾಜಧಾನಿಯಾಗಿದ್ದು ಯಾವುದು? ಕಲಬುರಗಿ ಬಹಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ. ಬೀದರ್ ಬಹಮನಿ ಸಾಮ್ರಾಜ್ಯದ ಎರಡನೇ ರಾಜಧಾನಿ. ಕಳಿಂಗ ಯುದ್ಧ ನಡೆದ ಅವಧಿ ಯಾವುದು? ಕ್ರಿಸ್ತಪೂರ್ವ 262ರಿಂದ 261ರವರೆಗೆ ನಡೆಯಿತು. ಮಾಡು ಇಲ್ಲವೇ ಮಡಿ ಘೋಷಣೆ ಈ ಕೆಳಗಿನ ಯಾವ ಚಳುವಳಿಗೆ ಸಂಬಂಧಿಸಿದೆ? ಭಾರತ ಬಿಟ್ಟು ತೊಲಗಿ ಚಳುವಳಿಗೆ. ಭಾರತದ ರಾಜ್ಯಗಳನ್ನು ಪ್ರಥಮವಾಗಿ ಭಾಷೆಯ ಆಧಾರದ ಮೇಲೆ ಸಂಘಟಿಸಿದ ವರ್ಷ ಯಾವುದು? 1956. ಕೂಡಂಕುಳಂ ಪ್ರದೇಶವು ಪ್ರಸಿದ್ಧವಾಗಿರುವುದು ಪರಮಾಣು ವಿದ್ಯುತ್ ಸ್ಥಾವರಕ್ಕೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ. ಈ ಕೂಡಂಕುಳಂ ಪ್ರದೇಶ ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ಭಾರತದ 2011ರ ಜನಗಣತಿಯ ಪ್ರಕಾರ ಅತಿ ಕಡಿಮೆ ಲಿಂಗಾನುಪಾತವಿರುವ ಪ್ರದೇಶ ಯಾವುದು? ಹರಿಯಾಣ. ಭಾರತ ಸರ್ಕಾರ ಕಾಯ್ದೆ 1919 ಹೀಗೂ ಕರೆಯಲಾಗುತ್ತದೆ: ಮೊಂಟೆಗೊ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು. ಮೊಂಟೆಗೊ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು. ಮನುಸ್ಮೃತಿ ವಿವರಿಸುವುದು. ಮನುಸ್ಮೃತಿ ವಿವರಿಸುವುದು ಕಾನೂನನ್ನು. ಉಚ್ಚ ಹಸು ಕಾಯಿಲೆಯನ್ನು ಹೀಗೂ ಕೂಡ ಕರೆಯುತ್ತಾರೆ: ಬೊವೆನ್ ಸ್ಟಾಂಡಿಫಾರ್ಮ್ ಎನ್ಸೆಫೆಲೋಪತಿ. ಗಿಡಗಳಲ್ಲಿ ನೀರು ಮತ್ತು ಲವಣಾಂಶ ಸಾಗಿಸುವ ಟಿಶ್ಯೂಗಳ ಹೆಸರೇನು? ಕ್ಸೈಲಮ್. ಆಸ್ಟಿಯೋಪೊರೋಸಿಸ್ ಕಾಯಿಲೆಯು ಯಾವ ಲವಣಾಂಶದ ಕೊರತೆಯಿಂದ ಬರುತ್ತದೆ? ಕ್ಯಾಲ್ಸಿಯಂ ಕೊರತೆಯಿಂದ ಆಸ್ಟಿಯೋಪೊರೋಸಿಸ್ ಕಾಯಿಲೆ ಬರುತ್ತದೆ. ಅಯೋಡಿನ್ ಕೊರತೆಯಿಂದ
ಗಳಗಂಟ ಬರುತ್ತದೆ. ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ ಬರುತ್ತದೆ. ಮಾನವನಲ್ಲಿರುವ ಅತಿ ದೊಡ್ಡ ಮಾಂಸಖಂಡ ಯಾವುದು? ಗ್ಲೂಟಿಯಸ್ ಮ್ಯಾಕ್ಸಿಮಸ್. ಸೆಬಿ ಸಂಸ್ಥೆಯು ನಿಯಂತ್ರಿಸುವುದು ಹಣಕಾಸು ಮಾರುಕಟ್ಟೆಗಳನ್ನು. ಸೆಬಿ ಸ್ಥಾಪನೆಯಾಗಿದ್ದು 1998ರಲ್ಲಿ. ಇದರ ಪ್ರಧಾನ ಕಚೇರಿ ಮುಂಬೈನಲ್ಲಿ ಇದೆ. ರೆಪೋ ರೇಟ್ ನಿಗದಿಪಡಿಸುವ ಸಂಸ್ಥೆ ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್. ಟರ್ನ್ ಓವರ್ನ ಆಧಾರದ ಮೇಲೆ ದೇಶದ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಯಾವುದು? ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಭಾರತದಲ್ಲಿ ಕಮಾಡಿಟೀಸ್ ಮಾರುಕಟ್ಟೆ ನಿಯಂತ್ರಕರು ಯಾರು? ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್. ಒಂದು ವಸ್ತುವಿನ ತೂಕ ಧ್ರುವಗಳಲ್ಲಿ ಹೆಚ್ಚಾಗಿರುತ್ತದೆ. ರಸಗೊಬ್ಬರಗಳಲ್ಲಿ ಇರದ ಮೂಲವಸ್ತು ಯಾವುದು? ಕ್ಲೋರಿನ್. ಇದು ರಸಗೊಬ್ಬರಗಳಲ್ಲಿ ಇರುವುದಿಲ್ಲ. ನೈಟ್ರೋಜನ್, ಹೈಡ್ರೋಜನ್, ಫಾಸ್ಫರಸ್ ಇವು ಮೂರು ಕೂಡ ರಸಗೊಬ್ಬರಗಳು, ಫರ್ಟಿಲೈಸರ್ನಲ್ಲಿ ಇರ್ತದೆ. ಓಝೋನ್ ಈ ಕೆಳಕಂಡ ವಸ್ತುವಿನ ಒಂದು ತೂಕ. ಓಝೋನ್ ಆಮ್ಲಜನಕ O3 ಅಂತ ಕರಿತೀವಿ. ಓಝೋನ್ನ ಆಮ್ಲಜನಕದ ಒಂದು ತೂಕ. ಡ್ರೈ ಐಸ್ ಎಂದರೆ ಘನ ಕಾರ್ಬನ್ ಡೈಆಕ್ಸೈಡ್. ಸ್ಪಾರ್ಕ್ ಪ್ಲಗ್ಗಳನ್ನು ಈ ಕೆಳಕಂಡಲ್ಲಿ ಬಳಸುವರು. ಪೆಟ್ರೋಲ್ ಇಂಜಿನ್ಗಳಲ್ಲಿ ಬಳಸುವರು. ತೆರಿಗೆ ಹಾಗೂ ಇತರೆ ರಸೀದಿಗಳ ಮೂಲಕ ಭಾರತ ಸರ್ಕಾರಕ್ಕೆ ಬರುವ ಎಲ್ಲ ಆದಾಯಗಳನ್ನು ಈ ಕೆಳಗಿನ ನಿಧಿಗೆ ಜಮಾ ಮಾಡಲಾಗುತ್ತದೆ. ಭಾರತದ ಸಂಚಿತ ನಿಧಿಗೆ ಭಾರತೀಯ ಸಂವಿಧಾನದ 7ನೇ ಅನುಸೂಚಿಯಲ್ಲಿನ ವಿಷಯಗಳಾದ ಪೊಲೀಸ್ ಹಾಗೂ ಸಾರ್ವಜನಿಕ ಸುವ್ಯವಸ್ಥೆ ಈ ಪಟ್ಟಿಯಲ್ಲಿವೆ. ರಾಜ್ಯ ಪಟ್ಟಿಯಲ್ಲಿ ಇದೆ. ಹೊಂದಿಸಿ ಬರೆಯಿರಿ. ನೋಡಿ, ಈ ಕಡೆ ಆರ್ಟಿಕಲ್ಸ್ ಕೊಟ್ಟಿದ್ದಾರೆ. ಆ ಆರ್ಟಿಕಲ್ಸ್ಗೆ ಸಂಬಂಧಿಸಿದ ವಿಷಯಗಳನ್ನು ರೈಟ್ ಸೈಡಿಗೆ ಕೊಟ್ಟಿದ್ದಾರೆ. ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 1. ಅನುಚ್ಛೇದ 54ನೇ ವಿಧಿ ಏನು ಹೇಳ್ತದೆ? ಭಾರತದ ರಾಷ್ಟ್ರಪತಿಯ ಚುನಾವಣೆಯ ಬಗ್ಗೆ ವಿಚಾರ ಮಾಡುತ್ತೆ. ಆರ್ಟಿಕಲ್ 75 75ನೇ ವಿಧಿ ಪ್ರಧಾನಮಂತ್ರಿ ಹಾಗೂ ಇತರೆ ಮಂತ್ರಿಮಂಡಲ ಸದಸ್ಯರ ನೇಮಕಾತಿಯ ಬಗ್ಗೆ ತಿಳಿಸುತ್ತದೆ. 155ನೇ ವಿಧಿ ಆರ್ಟಿಕಲ್ 155 ರಾಜ್ಯದ ರಾಜ್ಯಪಾಲರ ನೇಮಕಾತಿ ಬಗ್ಗೆ ತಿಳಿಸುತ್ತದೆ. 164ನೇ ವಿಧಿ ಆರ್ಟಿಕಲ್ 164 ಒಂದು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲ ಸದಸ್ಯರ ನೇಮಕಾತಿಯ ಬಗ್ಗೆ ತಿಳಿಸುತ್ತದೆ. ಭಾರತ ಸಂವಿಧಾನದ ಕೆಳಗಿನ ಯಾವ ಅನುಚ್ಛೇದ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಹಾಗೂ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ಬಗ್ಗೆ ವಿವರಿಸುತ್ತದೆ? ಅನುಚ್ಛೇದ 371 ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕ ಯಾರು? ಹೆನ್ರಿ ಇರ್ವಿನ್. ಈ ಕೆಳಗಿನ ಯಾವ ಪುಸ್ತಕವನ್ನು ಕೃಷ್ಣದೇವರಾಯ, ವಿಜಯನಗರದ ರಾಜ ಕೃಷ್ಣದೇವರಾಯ ಬರೆದಿರುವುದಿಲ್ಲ? ಗದುಗಿನ ಭಾರತ. ಇದು ಕೃಷ್ಣದೇವರಾಯ ಬರೆದಿಲ್ಲ. ಗದುಗಿನ ಭಾರತವನ್ನು ಬರೆದವರು ಕುಮಾರವ್ಯಾಸರು. ಇನ್ನುಳಿದ ಅಮುಕ್ತ ಮೌಲ್ಯ, ಜಾಂಬವತಿ ಕಲ್ಯಾಣ, ರಸಮಂಜರಿ ಈ ಮೂರು ಕೂಡ ಕೃಷ್ಣದೇವರಾಯ ಬರೆದಿರುವ ಕೃತಿಗಳು. ಬಸವಸಾಗರ ಅಣೆಕಟ್ಟನ್ನು ಈ ಕೆಳಗಿನ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಕೃಷ್ಣಾ ನದಿಗೆ ಅಡ್ಡಲಾಗಿ
ನಿರ್ಮಿಸಲಾಗಿದೆ. ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಈ ಕೃಷ್ಣಾ ನದಿ ಹುಟ್ಟುತ್ತದೆ. ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಕೃಷ್ಣಾ ನದಿ ಹುಟ್ಟುತ್ತದೆ. ಯಾರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಪರಿಗಣಿಸಲಾಗಿದೆ? ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಅವರನ್ನು. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನ ಹುಲಿಗಳಿಗೆ ಪ್ರಸಿದ್ಧವಾಗಿದೆ? ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಇದು ಹುಲಿಗಳಿಗೆ ಪ್ರಸಿದ್ಧವಾಗಿದೆ. ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಉತ್ತರಾಖಂಡ ರಾಜ್ಯದಲ್ಲಿ. ಅದೇ ರೀತಿ ನೋಡಿ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇರೋದು ಅಸ್ಸಾಂನಲ್ಲಿ. ಗಿರ್ ರಾಷ್ಟ್ರೀಯ ಉದ್ಯಾನವನ ಇರೋದು ಗುಜರಾತ್ನಲ್ಲಿ. ಕನ್ಹಾ ರಾಷ್ಟ್ರೀಯ ಉದ್ಯಾನವನ ಇರೋದು ಮಧ್ಯಪ್ರದೇಶದಲ್ಲಿ. ಯಾವ ಅಧಿವೇಶನದಲ್ಲಿ ಕಾಂಗ್ರೆಸ್ ತನ್ನ ಧ್ಯೇಯವನ್ನು ಸಂಪೂರ್ಣ ಸ್ವಾತಂತ್ರ್ಯವೆಂದು ಘೋಷಿಸಿತು? ಸರಿಯಾದ ಉತ್ತರ ಲಾಹೋರ್ ಅಧಿವೇಶನದಲ್ಲಿ. 1929ರಲ್ಲಿ ನಡೆದ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ತನ್ನ ಧ್ಯೇಯವನ್ನು ಸಂಪೂರ್ಣ ಸ್ವಾತಂತ್ರ್ಯವೆಂದು ಘೋಷಿಸಿತು. ನೋಡೋಣ. ಮದ್ರಾಸ್ ಅಧಿವೇಶನ ನಡೆದದ್ದು 1927ರಲ್ಲಿ. ಅಹಮದಾಬಾದ್ ಅಧಿವೇಶನ ನಡೆದದ್ದು 1921ರಲ್ಲಿ. ಗಯಾ ಅಧಿವೇಶನ ನಡೆದದ್ದು 1922ರಲ್ಲಿ. ಲಾಹೋರ್ ಅಧಿವೇಶನ 1929, ಮದ್ರಾಸ್ ಅಧಿವೇಶನ 1927, ಅಹಮದಾಬಾದ್ ಅಧಿವೇಶನ 1921, ಗಯಾ ಅಧಿವೇಶನ 1922. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾಗರಿಕ ಅಸಹಕಾರ ಆಂದೋಲನವನ್ನು ಆರಂಭಿಸಿದ್ದು ಎಲ್ಲಿಂದ ಅಂದರೆ ಸಬರಮತಿಯಿಂದ. ಹೊಂದಿಸಿ ಬರೆಯಿರಿ ನೋಡಿ. ಒಂದು ಕಡೆ ದಂಗೆಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಆ ದಂಗೆಗಳು ನಡೆದಿರ್ತಕ್ಕಂಥ ಒಂದು ಸ್ಥಳವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ. ನಗರ ರೈತರ ದಂಗೆ. ನಗರ ರೈತರ ದಂಗೆ ಶಿವಮೊಗ್ಗದಲ್ಲಿ ನಡೆಯಿತು. ಕಿತ್ತೂರು ಕ್ರಾಂತಿ. ಕಿತ್ತೂರು ಕ್ರಾಂತಿ ಬೆಳಗಾವಿಯಲ್ಲಿ ನಡೆಯಿತು. ಕೆನರಾ ದಂಗೆ. ಕೆನರಾ ದಂಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ನಡೆಯಿತು. ನರಗುಂದ ಬಂಡಾಯ. ನರಗುಂದ ಬಂಡಾಯ ಗದಗ ಮತ್ತು ಧಾರವಾಡದಲ್ಲಿ ನಡೆಯಿತು. ಪ್ಲಾಸಿ ಕದನ ಸಂಭವಿಸಿದ ವರ್ಷ ಯಾವುದು? ಜೂನ್ 23, 1757ರಂದು ಪ್ಲಾಸಿ ಕದನ ನಡೆಯಿತು. ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ ದೌಲ್ ಇವರ ನಡುವೆ ಈ ಪ್ಲಾಸಿ ಕದನ ನಡೆಯಿತು. ಬ್ರಿಟಿಷರ ರಾಬರ್ಟ್ ಕ್ಲೈವ್ ಈ ಯುದ್ಧದಲ್ಲಿ ಗೆದ್ದನು. ಕೆಳಗಿನವರುಗಳಲ್ಲಿ ಯಾರು ಸತಿ ಪದ್ಧತಿ ನಿಷೇಧಕ್ಕೆ ನಿಮಿತ್ತವಾದವರು? ಲಾರ್ಡ್ ವಿಲಿಯಂ ಬೆಂಟಿಕ್. ಭಾರತದ ಮೊಟ್ಟ ಮೊದಲ ಅಂಚೆ ಕಚೇರಿ ಈಸ್ಟ್ ಇಂಡಿಯಾ ಕಂಪನಿಯು ಕೋಲ್ಕತ್ತಾದಲ್ಲಿ ಡ್ಯಾಶ್ರಲ್ಲಿ ಪ್ರಾರಂಭಿಸಿತು. ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಮೊಟ್ಟ ಮೊದಲ ಅಂಚೆ ಕಚೇರಿಯನ್ನು ಕೋಲ್ಕತ್ತಾದಲ್ಲಿ 1727ರಂದು ಪ್ರಾರಂಭಿಸಿತು. ಹೆರಿಡಿಟಿ ಮತ್ತು ಬೀಡಿಂಗ್ಸ್ನ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಅಂದರೆ ಜೆನೆಟಿಕ್ಸ್ ಎಂದು ಕರೆಯುತ್ತಾರೆ. ಟಿ.ಆರ್. ಮಹಾಲಿಂಗಂರವರು ಡ್ಯಾಶ್ ವಾದ್ಯವನ್ನು ನುಡಿಸುವಲ್ಲಿ ಪ್ರಸಿದ್ಧರು? ಕೊಳಲು. ಅದೇ ರೀತಿ ಹರಿಪ್ರಸಾದ್ ಚೌರಾಸಿಯಾ ಇವರು ಕೂಡ ಕೊಳಲು ನುಡಿಸುವಲ್ಲಿ ಪ್ರಸಿದ್ಧರು. ಹರಿಪ್ರಸಾದ್ ಚೌರಾಸಿಯಾ ಮತ್ತು ಟಿ.ಆರ್. ಮಹಾಲಿಂಗಂ. ಅಂಧರಿಗೆ ಇರುವ ಬರೆಯುವ ಮತ್ತು ಮುದ್ರಿಸುವ ವ್ಯವಸ್ಥೆಯನ್ನು ಏನೆಂದು ಕರೆಯುತ್ತಾರೆ? ಬ್ರೈಲ್.
ದಾಸ್ ಕ್ಯಾಪಿಟಲ್ ಪುಸ್ತಕ ಬರೆದವರು ಯಾರು? ಕಾರ್ಲ್ ಮಾರ್ಕ್ಸ್. ಭಾರತ ಸರ್ಕಾರ ಕಾಯ್ದೆ 1935 ಒಳಗೊಂಡಿರುವ ಸೂಚನೆಗಳ ಉಪಕರಣಗಳನ್ನು ಭಾರತದ ಸಂವಿಧಾನದಲ್ಲಿ ಏನೆಂದು ಅಳವಡಿಸಿಕೊಳ್ಳಲಾಗಿದೆ? ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಎಂದು ಅಳವಡಿಸಿಕೊಳ್ಳಲಾಗಿದೆ. ರಾಷ್ಟ್ರೀಯ ಲಾಂಛನದ ಕೆಳಗೆ ಕೆತ್ತಿದ ಸತ್ಯಮೇವ ಜಯತೆ ಪದಗಳು ತೆಗೆದುಕೊಂಡಿದ್ದು ಮುಂಡಕ ಉಪನಿಷತ್ನಿಂದ. ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದ ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ವ್ಯವಹರಿಸುತ್ತದೆ? ಅನುಚ್ಛೇದ 17. ಹೊಂದಿಸಿ ಬರೆಯಿರಿ ನೋಡಿ. ಲಾರ್ಡ್ ಮೌಂಟ್ ಬ್ಯಾಟನ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ BR ಅಂಬೇಡ್ಕರ್, ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಒಂದು ಸೈಡ್ ಕೊಟ್ಟಿದ್ದಾರೆ. ಇನ್ನೊಂದು ಸೈಡು ಅವರಿಗೆ ಸಂಬಂಧಿಸಿದಂತಹ ಹುದ್ದೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಡಿ. ಲಾರ್ಡ್ ಮೌಂಟ್ ಬ್ಯಾಟನ್ ಇವರು ಕೊನೆಯ ಗವರ್ನರ್ ಜನರಲ್ ಆಗಿದ್ದರು. ಡಾಕ್ಟರ್